ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ಇದು ಶರಣ ಬಸವೇಶ್ವರ ಕಾಲೋನಿ ಮತ್ತು ಅಮರಾವತಿ ಪಕ್ಕದಾಗಿರೋಂಥ ಬುಲೆಟ್ ಶೋರೂಮ್ ನಾಗಪ್ಪನ ಕಟ್ಟೆಯಲ್ಲಿ ಹತ್ರ ಇದನ್ನು ದುಸ್ಥಿತಿ ನೋಡಿ ನಾಗರಿಕರು ತಲೆ ತಗ್ಸೋಂಥ ವಿಚಾರ. ಬೇಕಾದರೆ ಇಲ್ಲಿ ಕಳಿಸ್ಕೊಡಿ, ಫ್ರೀ ಸ್ವಿಮ್ಮಿಂಗ್ ಪೂಲ್ ಇದೆ, ದುಡ್ಡೇ ಕೇಳಲ್ಲ. ದಯವಿಟ್ಟು ಮುನ್ಸಿಪಾಲ್ಟಿಯವರಿಗೂ ನಗರಸಭೆ ಎಲ್ಲರಿಗೂ ನಾವು ಗಮನಕ್ಕೆ ತಂದರು ಯಾವುದು ಇದನ್ನು ಕಾನೂನು ಇದರ ರೀತಿಯಲ್ಲಿ. ಆಮೇಲೆ ಇಲ್ಲಿ ಸೈಟ್ ಓನರ್ಗಳಿಗೆ ನಗರಸಭೆಯವರು ನೋಟಿಸ್ ಕೊಡ್ಲಿಕ್ಕೆ ಹೇಳಿ, ಇದನ್ನೆಲ್ಲ ಗುಂಡುಗಳು ಮುಸ್ಲಿಕ್ಕೆ ಹೇಳಿ. ದಯವಿಟ್ಟು ಸಾರ್ವಜನಿಕರು ತಲೆ ತಗ್ಸೋಂಥ ವಿಚಾರ. ಇಲ್ಲಿ ಸೊಳ್ಳೆ ಕಾಟ ಭಯಂಕರ ಇದೆ, ಎಲ್ಲ ನಾಗರಿಕರಿಗೂ ತುಂಬ ಅನ್ಯಾಯ ಆಗಿದೆ. ಇದು ಲೇಔಟ್ ಚಂದ್ರಶೇಖರಪ್ಪ ಲೇಔಟ್ ಅಂತ ಹೇಳಿ ಬುಲೆಟ್ ಶೋರೂಮ್ ಬ್ಯಾಕ್ ಸೈಡ್ ಹಿಂದ್ಗಡೆ ಇರೋಂಥದ್ದು ನಾಗಪ್ಪನ ಕಟ್ಟೆ ಅಪೋಸಿಟ್ಟು ಇಲ್ಲಿದೆ. ಇಲ್ಲಿ ಇದು ಸೊಳ್ಳೆ ಮತ್ತು ಈ ನೀರು ನಿಂತಿರೋ ಚರಂಡಿ ನೀರು ವಾಸನೆಗೆ ಇಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಶೀಘ್ರವಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ತಮ್ಮಲ್ಲಿ ಕೇಳುತ್ತೇನೆ. ವಿಜಯನಗರ ಜಿಲ್ಲೆ ಭಾಳ ಪ್ರತಿಷ್ಠಿತವಾಗಿರುವಂತಹ ಒಂದು ಜಿಲ್ಲೆ ಇದು. ಇಂತಹ ಒಂದು ನಗರದಲ್ಲಿ, ಈ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಹಳೆ ಅಮರಾವತಿ ಪ್ರದೇಶದ ಹೊಸ ಅಮರಾವತಿ ನಾಗಪ್ಪನ ಕಟ್ಟೆ ಹತ್ತಿರ ಇರತಕ್ಕಂತಹ ಈ ಒಂದು ಚರಂಡಿಯನ್ನು ನೋಡಿದರೆ ಇದು ಯಾವ ರೀತಿ ಇದೆ ಅನ್ನತಕ್ಕಂತಹದ್ದು ನಮ್ಮ ನಾಗರಿಕರಿಗೆ ಇದು ದಿಗಿಲು ಬಿಡಿಸುವಂತಹ ಒಂದು ಪ್ರದೇಶ. ಇಲ್ಲೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ, ಅಧ್ಯಾಪಕರಿದ್ದಾರೆ, ಪೊಲೀಸರಿದ್ದಾರೆ. ಇವರೆಲ್ಲರೂ ಹೋಗಿ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಎಲ್ಲರಿಗೂ ಹೇಳಿದ್ದೀವಿ, ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ವಿಜ್ಞಾನ ಮಹಾವಿದ್ಯಾಲಯ ಇದೆ, ಆಮ್ಯಾಗ ಚರ್ಚ್ ಇದೆ. ಚರ್ಚಿಗೆ ಸಾಕಷ್ಟು ಜನ ಇಲ್ಲಿ ಪ್ರಾರ್ಥನೆಗೆ ಅಂತ ಬರ್ತಾ ಇದ್ದಾರೆ. ಬಂದವರು ಕೂಡ ಇದನ್ನೆಲ್ಲ ಮೂಗು ಮುಚ್ಚಿಕೊಂಡು ಹೋಗುವಂಥ ಒಂದು ಸ್ಥಿತಿ ಇದೆ. ದಯವಿಟ್ಟು ಸಂಬಂಧಪಟ್ಟತಕ್ಕಂಥವರು ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಇದಕ್ಕೆ ಯಾರು ಹೊಣೆಗಾರರು ಅನ್ನೋದು ನೀವು ದಯವಿಟ್ಟು ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ಎಲ್ಲರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಈ ಚರಂಡಿ ಮತ್ತು ಇಲ್ಲಿ ಇರತಕ್ಕಂತಹ ನಾಗರಿಕ ಸೌಲಭ್ಯಗಳು ಒಂದೂ ಇಲ್ಲ ಇಲ್ಲಿ. ಮತ್ತು ನೋಡಿದರೆ ಪ್ರತಿಷ್ಠಿತ ನಗರ ಇದು, ಪ್ರತಿಷ್ಠಿತ CC ರೋಡ್ ಬರಬೇಕು, ನೀರು ಬರಬೇಕು, ಕರೆಂಟು ಅಂತ ಅರ್ಧಂಬರ್ಧ ಕರೆಂಟ್ ಬಂದಿದೆ. ಸೊಳ್ಳೆ ಕಾಟ ಅಂತೂ ಹೇಳ್ತಿರೋದು. ನಾವು 5 ಗಂಟೆ ಆತಂದ್ರೆ ನಾವು ಮನೆಯಲ್ಲಿ ಬಾಗಿಲ ಮುಚ್ಚಿಕೊಂಡು ಹೊರಗಡೆ ಬರುವಂಥ ಒಂದು ಪರಿಸ್ಥಿತಿಯೇ ಇಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಶಾಲೆ ಕಾಲೇಜಿಗೆ ಹೋಗುವಂಥವ್ರು ಇದ್ದಾರೆ. ಇದೆಲ್ಲ ನೋಡಿಬಿಟ್ರೆ ಬಹಳ ವಿಚಿತ್ರ ಅನ್ನಿಸ್ತದೆ. ಇಷ್ಟು ಸುಧಾರಿಸಿದ ಸ್ಥಳದಲ್ಲಿ ಇಂತಹ ಒಂದು ದುರ್ಗತಿ ಬಂತಲ್ಲಪ್ಪ ಅಂತ ನಮಗೆ ತೊಂದರೆ ಆಗ್ತಾ ಇದೆ ನಮಗೆ. ಇಷ್ಟು. ನಮಸ್ಕಾರ. ಈಗ ನಾನು ನಿಂತಿರುವುದು ಒಂದು ರೀತಿಯಲ್ಲಿ ಈ ಹೊಸಪೇಟೆ ಸಿಟಿಗೆ ಒಂದು ಹಾರ್ಟ್ ಆಗಿರುವಂಥ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಈಗ ನಾವು ಸುತ್ತಮುತ್ತಲು ನೋಡೋದಾದರೆ ಭಾಳ ಭಯಂಕರವಾದ ಪರಿಸ್ಥಿತಿ ಇದೆ. ಮಳೆ ಬಂದರೆ ಭಾಳ ಸಮಸ್ಯೆ ಆಗಿ ಚರಂಡಿ ನೀರೆಲ್ಲ ಹೊಡೆದು ಎಲ್ಲ ನೀರೆಲ್ಲ ಈ ಕಡೆ ಬರ್ತಾ ಇದೆ. ನೀವು ನೋಡಬಹುದು, ಇಲ್ಲಿ ನೀರು ಭಾಳ ಅಸಹ್ಯವಾಗಿದೆ, ಚರಂಡಿ ನೀರೆಲ್ಲ. ಇಲ್ಲಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಇಲ್ಲಿ ವಿಜ್ಞಾನ ಕಾಲೇಜ್ ಇದೆ, ಚರ್ಚ್ ಇದೆ, ಒಳ್ಳೆಯ ಒಂದು ಗಣ್ಯ ವ್ಯಕ್ತಿಗಳಿದ್ದಾರೆ. ಅಂಥವ್ರು ವಾಸ ಮಾಡ್ತಿರುವಂಥ ಈ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ನೋಡಿದಾಗ ಅಸಲು ರೋಡ್ಸ್ ಇಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಭಾಳ ಕಷ್ಟಕರವಾಗಿದೆ. ದಯಮಾಡಿ ಕಮಿಷನರ್ ಸರ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಮತ್ತು ರೋಡ್ಸ್ ಆಗಬೇಕು, ರಸ್ತೆ ಒಂದು ಅಭಿವೃದ್ಧಿ ಮಾಡಬೇಕು. ಆವಾಗ ನಮ್ಮ ನಗರಕ್ಕೆ ಇನ್ನು ಭಾಳ ಲುಕ್ ಆಗಿ ಬರ್ತದೆ. ಇದು ಹೈವೇ ರೋಡ್ ಇದೆ, ಇಲ್ಲಿ
ನಮ್ಮ ಹುಬ್ಳಿ ಮತ್ತು ಗೋವಾ, ಬೆಲ್ಗಾಂ ಹೀಗೆ ಬಸ್ಗಳು ಓಡಾಡ್ತವೆ. ಸೊ ಇಂಥ ಪರಿಸ್ಥಿತಿ ಇದನ್ನು ನೋಡುವುದಾದರೆ ಭಾಳ ಒಂದು ಧೈರ್ಯವಾಗಿದೆ. ದಯಮಾಡಿ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ತಕ್ಷಣವೇ ಸ್ಪಂದಿಸಿ ಇಲ್ಲಿ ಒಳ್ಳೆಯ ನೀರಿನ ವ್ಯವಸ್ಥೆ, ರೋಡ್ಸ್ ಮತ್ತು ಎಲ್ಲ ಎಲೆಕ್ಟ್ರಿಸಿಟಿ ಇವೆಲ್ಲ ಚೆನ್ನಾಗಿ ಮಾಡೋದಾದರೆ ನಾವು ಸಂತೋಷ ಪಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.